ಸಿಕೆ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಏಕೀಕರಣದ ಮುಂದುವರೆದ ಭಾಗದಲ್ಲಿ ರಾಜ್ಯ ಪುನರ್ವಿಂಗಡಣೆ ಸಮಿತಿ ಹಾಗೂ ಏಕೀಕೃತ ಕರ್ನಾಟಕದಲ್ಲಿ ಸೇರ್ಪಡೆಯಾದ ಪ್ರದೇಶಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಬನ್ನಿ ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರ 1953 ಡಿಸೆಂಬರ್ 29ರಂದು ರಾಜ್ಯ ಪುನರ್ವಿಂಗಡಣಾ ಸಮಿತಿಯೊಂದನ್ನು ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸುತ್ತೆ. ಈ ಸಮಿತಿಯ ಸದಸ್ಯರುಗಳು ಎಚ್.ಎನ್. ಕುಂಜ್ರೋ, ಕೆ.ಎ. ಪಣೇಕರ್ ಅವರು ಈ ಸಮಿತಿಯ ಸದಸ್ಯರಾಗಿರ್ತಾರೆ. ಈ ಸಮಿತಿಯು ರಾಷ್ಟ್ರಾದ್ಯಂತ ಪ್ರವಾಸ ಕೈಗೊಂಡು ಲಕ್ಷಾಂತರ ಜನರನ್ನು ಸಂದರ್ಶಿಸಿ ಅವರ ಅಭಿಪ್ರಾಯವನ್ನು ಕೇಳಿ 1955 ಸೆಪ್ಟೆಂಬರ್ 30ರಂದು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಸ್ನೇಹಿತರೆ, ಈ ಸಮಿತಿಯ ವರದಿಯಂತೆ ಕೇಂದ್ರ ಸರ್ಕಾರ 1956 ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ರಾಜ್ಯವನ್ನು ನಿರ್ಮಿಸುತ್ತೆ. ಅದನ್ನು ಮೈಸೂರು ರಾಜ್ಯವೆಂದು ನಾಮಕರಣ ಕೂಡ ಮಾಡಲಾಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕನ್ನಡ ಕುಲಪುರೋಹಿತ ಎನಿಸಿಕೊಂಡ ಆಲೂರು ವೆಂಕಟರಾಯರಿಗೆ ಮೈಸೂರು ರಾಜ್ಯ ಎಂಬ ನಾಮಕರಣದಿಂದ ಅಸಮಾಧಾನ ಉಂಟಾಗುತ್ತೆ. ಸ್ನೇಹಿತರೆ, ಏಕೀಕರಣಗೊಂಡ ಮೈಸೂರು ರಾಜ್ಯವು 19 ಜಿಲ್ಲೆಗಳನ್ನು ಒಳಗೊಂಡಿತ್ತು. 1956ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ನಿಜಲಿಂಗಪ್ಪ ಅವರಿಂದ ಆರಂಭವಾದ ಕರ್ನಾಟಕ ಎಂಬ ನಾಮಕರಣದ ಪ್ರಯತ್ನ ವೀರೇಂದ್ರ ಪಾಟೀಲ್ ಪರಿಶ್ರಮದ ಫಲ ಅಂತ ಹೇಳ್ಬೋದು. ಮೈಸೂರು ರಾಜ್ಯಕ್ಕೆ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣವಾಯಿತು. ಡಿ ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ನೆರವೇರಿತು ಅಂತ ಹೇಳ್ಬೋದು. ಸ್ನೇಹಿತರೆ, 1980ರಲ್ಲಿ ಬೆಂಗಳೂರನ್ನು 2 ಜಿಲ್ಲೆಗಳಾಗಿ ವಿಂಗಡಣೆ ಮಾಡಲಾಯಿತು. ಒಟ್ಟು 20 ಜಿಲ್ಲೆಗಳಾದವು. 20 ಜಿಲ್ಲೆಗಳು ಯಾವುವೆಂದರೆ ಮೈಸೂರು, ಮಂಡ್ಯ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಕೋಲಾರ, ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಧಾರವಾಡ, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ರಾಯಚೂರು, ಗುಲ್ಬರ್ಗ, ಬೀದರ್ 20 ಜಿಲ್ಲೆಗಳಾಗಿ ವಿಂಗಡಣೆ ಆಯಿತು. 1998ರಲ್ಲಿ 7 ಜಿಲ್ಲೆಗಳನ್ನು ಮತ್ತೆ ರಚಿಸಲಾಗುತ್ತೆ. ದಾವಣಗೆರೆ, ಚಾಮರಾಜನಗರ, ಉಡುಪಿ, ಕೊಪ್ಪಳ, ಬಾಗಲಕೋಟೆ, ಹಾವೇರಿ, ಗದಗ 7 ಜಿಲ್ಲೆಗಳನ್ನು ಕರ್ನಾಟಕಕ್ಕೆ ಸೇರ್ಪಡೆಯಾಗಲಾಗುತ್ತೆ. ಸ್ನೇಹಿತರೆ, ಏಕೀಕೃತ ಕರ್ನಾಟಕದಲ್ಲಿ ಸೇರ್ಪಡೆಯಾದ ಪ್ರದೇಶಗಳು ಯಾವುವು ಅಂದರೆ, ಹಳೆಯ ಮೈಸೂರು ರಾಜ್ಯದ 9 ಜಿಲ್ಲೆಗಳು: ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಮಂಡ್ಯ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ. ಹಳೆಯ ಮೈಸೂರು ರಾಜ್ಯದ ಇವು 9 ಜಿಲ್ಲೆಗಳಾಗಿರ್ತವೆ. ಮದ್ರಾಸ್ ಪ್ರಾಂತ್ಯದಿಂದ ಸೇರ್ಪಡೆಯಾದ ಜಿಲ್ಲೆಗಳು: ದಕ್ಷಿಣ ಕನ್ನಡ ಜಿಲ್ಲೆ, ಕೊಳ್ಳೇಗಾಲ, ಕೊಡಗು, ಬಳ್ಳಾರಿ 4 ಜಿಲ್ಲೆಗಳು ಸೇರ್ಪಡೆ ಆಗ್ತವೆ. ಬಾಂಬೆ ಪ್ರಾಂತ್ಯದಿಂದ ಬಂದಂಥ ಜಿಲ್ಲೆಗಳು: ಬೆಳಗಾವಿ, ಧಾರವಾಡ, ವಿಜಯಪುರ, ಕಾರವಾರ. ಹೈದರಾಬಾದ್ ಸಂಸ್ಥಾನದಿಂದ ಬಂದಂಥ ಜಿಲ್ಲೆಗಳು: ರಾಯಚೂರು, ಬೀದರ್, ಗುಲ್ಬರ್ಗ. ಸ್ನೇಹಿತರೆ, ರಾಜರಾಡಳಿತದಲ್ಲಿ ಇದ್ದಂಥ ಹಲವಾರು ಪ್ರದೇಶಗಳನ್ನು ಒಗ್ಗೂಡಿಸಿ ಇವತ್ತು ವಿಶಾಲವಾದ ಕರ್ನಾಟಕವನ್ನು ನೋಡ್ತಿದ್ವಿ ಅಂದರೆ ಅದಕ್ಕೆ ಏಕೀಕರಣದ ಹೋರಾಟನೇ ಕಾರಣ ಅಂತ ಹೇಳ್ಬೋದು. ಸ್ನೇಹಿತರೆ, ಕರ್ನಾಟಕ ಏಕೀಕರಣದ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ನಾನು ಮುಂದಿನ ವಿಚಾರ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತೀರಿ ಅಂತ ಹೇಳ್ತಾ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕರ್ನಾಟಕ ಏಕೀಕರಣದ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಕನ್ನಡಾಂಬೆ.